ಕೆಪಿಎಸ್ಸಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯ್ತಾ? ಏನ್ರಿ ಕೆಪಿಎಸ್ಸಿ ಕರ್ಮಕಾಂಡ ಇದು? ಕೆಪಿಎಸ್ಸಿನ ನಂಬ್ಕೊಳ್ಳೋಕೆ ಆಗೋದಿಲ್ಲ ನೋಡಿ. ಶಿವಶಂಕರಪ್ಪ ರಾಜೀನಾಮೆ ಕೊಟ್ರು, ಸಾಹುಕಾರ್ ಯಾಕೆ ಕೊಟ್ರು? ಮಗಳಿಗೊಂದು ಅಳಿಯನಿಗೊಂದು ಹುದ್ದೆ ಸೃಷ್ಟಿ ಮಾಡಿ ಕೊಟ್ರು. ಈಗ ನೋಡ್ರಿ, ಪಶು ವೈದ್ಯಾಧಿಕಾರಿ ಅಂತಿಮ ಪಟ್ಟಿ ಪ್ರಕಟಕ್ಕೆ 80 ಲಕ್ಷ ಡಿಮ್ಯಾಂಡ್ ಮಾಡಿದಾರಂತೆ. ಮತ್ತೆ ಯಾಕೆ ಓದ್ಬೇಕ್ರಿ? ಯಾಕೆ ಓದಬೇಕು? ಕಷ್ಟಪಟ್ಟು ದುಡ್ಡು ಕೊಟ್ರೆ ಜಾಬ್ ಸಿಗುತ್ತೆ ಅಂದ್ರೆ ಹಣಕ್ಕೆ ಬೇಡಿಕೆ ಇಡುವಂತಹ ಫೋಟೋ ಆಡಿಯೋ ಕೂಡ ರಿಲೀಸ್ ಆಗಿದೆ. ಸ್ವತಃ ವಿದ್ಯಾರ್ಥಿಗಳೇ ಆಡಿಯೋ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಇದು ನೇಮಕಾತಿ ಪ್ರಕ್ರಿಯೆ ರದ್ದುಗೊಳಿಸಬೇಕು ಅಂತ ಆಕಾಂಕ್ಷಿಗಳು ಒತ್ತಾಯ ಮಾಡಿದ್ದಾರೆ. ರದ್ದುಗೊಳಿಸಲೇಬೇಕು, ಮತ್ತೆ ಮರು ಪರೀಕ್ಷೆ ಮಾಡಬೇಕು. ಮಾಡ್ತಾರೆ. ಯಾಕಂದ್ರೆ ಆಗಿರೋದು ಅಕ್ರಮ ಅಲ್ರಿ. 60% ಅಲ್ಲಿ ಅಕ್ರಮ ಆಗಿರೋದು ನೋಡಿ. ಇದೆಲ್ಲ ಆಡಿಯೋ ರಿಲೀಸ್ ಆಗಿದೆ. ಅದು ಡೀಲರ್ಗಳು ಮಾತಾಡಿದ್ದು, ಇಷ್ಟು ಲಕ್ಷ ಕೊಡು, ಅಪಾಯಿಂಟ್ ಮಾಡಿಸ್ತೀನಿ, ಕಟ್ ಆಫ್ ತರಿಸ್ತೀನಿ, ಎಲ್ಲ ಮಾಡಿದ್ದೀನಿ ನೋಡಿ. ಅದನ್ನ ರಿಲೀಸ್ ಮಾಡಿದ್ದಾರೆ. ನಿಮಗೋಸ್ಕರನೇ ನಾನು ದುಡ್ಡು ಖರ್ಚು ಕೊಟ್ಟಿದ್ದೀನಿ. ದುಡ್ಡು ತಗೊಳಕ್ಕೆ ಮೋಸ ಮಾಡಿದ್ದಾರೆ ಸರ್. ಓಕೆ, ನಮ್ಮ ಮುಸ್ಲಿಂ ಜನಾಂಗನೇ ಮೋಸ ಮಾಡಿತ್ತು. ಇಬ್ರು ಜನ ಅಣ್ಣ ತಮ್ಮ ಕೂಡಿ ಎಲ್ಲಾನು ಅದನ್ನ ಹೊರಗಡೆ ತರುಗಂಟನು ನಾನು ಮಾಡಿಸ್ಕೊತೀನಿ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ವಿನೋದ್ಗೆ ಏನ್ ಹೇಳಿದ್ನಲ್ಲ ಅದನ್ನೇ ಹೇಳಿದ್ದೆ. ಅಮೌಂಟ್ ಕೆಲಸ ಆದ ಕೂಡಲೇ ಅರ್ಧ ಕೊಡ್ಬೇಕು, ರಿಸಲ್ಟ್ ಬಂದು ನಿಮ್ಮದು ಲಿಸ್ಟ್ ಹೇಳಿದ್ದದ ಮಿಕ್ಕಿದ ದುಡ್ಡು ಕೊಡ್ಬೇಕಂತ ಹೇಳಿದ್ದೆ ಅವ್ರಿಗೆ ಕೂಡ ಇದನ್ನೇ ಹೇಳಿದ್ದು. ಅವ್ರು ಏನ್ ಮಾಡಿದ್ರು, ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡಕ್ಕಿದ್ರು. ನಮ್ಮ ಮನೆಯಲ್ಲಿ ಬೇಡ ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ರು. ಕೈಲಿಂದ ದುಡ್ಡು ಕೊಟ್ಟೆ ಸರ್ ನಾನು. ಅವರು ಎಲ್ಲ ಸೆಟಲ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲ ಸರ್, ಇವಾಗ 40 ಲಕ್ಷ ಮನೆಯಲ್ಲಿ ದುಡ್ಡು ಇಟ್ಕೊಂಡಿದೀವಿ ಸರ್ ನಾವು. ಸರ್ ನಿಮ್ದು ಏನಾದ್ರು ಏನು ಸರ್, ಅದು ಕ್ಯಾಶಿಂದ ಏನ್ ತೊಂದರೆ ಬಂದಿಲ್ಲ ನನಗೆ. ನಿಮ್ ಹತ್ರ ಇರ್ಲಿಲ್ಲ ಅಂದ್ರೂ ನಿಮ್ ಮುಂದೆ ನಾನೇ ಕ್ಯಾಶ್ ಕೊಡ್ತೀನಿ ಅವ್ರಿಗೆ. ನಿಮ್ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ ನನ್ನ. ನಿಮಗೆ ವಿಶ್ವಾಸ ಇಲ್ಲ, ನಿಮ್ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಬಟ್ ನೀವು ಆ ಟೈಮ್ದಲ್ಲಿ ನಾನು ಮೋಸ ಮಾಡಿದ್ರೆ ನಾನು ಸತ್ತ ಬಿಡ್ತೀನಿ. ಇಲ್ಲ ವಿಶ್ವಾಸ ಇದೆ ಸರ್ ನಿಮಗೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಜನವರಿ 8ಕ್ಕೆ ಎಕ್ಸಾಮ್ ನಡೆದಿತ್ತು. ವೆಟರ್ನರಿ ಡಾಕ್ಟರ್ದು. ಜುಲೈ 17ಕ್ಕೆ ಫಲಿತಾಂಶ ಹೊರಬಿತ್ತು. ಅಭ್ಯರ್ಥಿಗಳು ಶಾಕ್ ಒಳಗಾಗ್ಬಿಟ್ರು ಆ ರಿಸಲ್ಟ್ ನೋಡಿ. ಇತ್ತೀಚೆಗಷ್ಟೇ ಅಮಾನತಾದ ಶಿವಶಂಕರಪ್ಪ ಸಾಹುಕಾರ್ ಕೈವಾಡ ಆರೋಪ ಇದು ನೋಡಿ. ಅವನು ಭ್ರಷ್ಟ ಇದಾನಲ್ಲ ಸಾಹುಕಾರ್, ಅವನು ಕೈವಾಡ ಇದೆ ಅನ್ನುವಂಥ ಆರೋಪ. 60% ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಇದು ಆಕಾಂಕ್ಷಿಗಳದ್ದು. ಇಡೀ ನೇಮಕಾತಿ ಪ್ರಕ್ರಿಯೆ ರದ್ದು ಮಾಡಿ ಮರು ಪರೀಕ್ಷೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ದೂರು ಕೊಡೋಕೆ ಪೊಲೀಸ್ ಠಾಣೆಗೆ 50ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಭೇಟಿ ಕೊಟ್ಟಿದ್ದಾರೆ. ವಿಧಾನಸೌಧ ಠಾಣೆಗೆ ದೂರು ಕೊಡೋಕೆ ಬಂದಿದ್ದಾರೆ 50ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು. ತನಿಖೆಗೆ ರಾಜ್ಯ ಸರ್ಕಾರ ಇದನ್ನು ಕೊಡಬೇಕು. ಯಾರ್ಯಾರು ಭ್ರಷ್ಟರಿದ್ದಾರೋ, ಯಾರು ಪಾಲುದಾರಿದಾರೋ ನೋಡಿ. ಅವ್ನು ಡೀಲರ್ ಮಾತಾಡ್ತೀನಿ, 40 ಲಕ್ಷ ನಾನೇ ಕೊಡ್ತೀನಿ ರೀ, ನೀವು ಕೊಡೋದು ಬೇಡ, ಆಮೇಲೆ ಸೆಟಲ್ ಮಾಡಿ ಅಂತ ಹೇಳ್ತಿದ್ದಾನೆ ಅವನು. ಇವೆಲ್ಲ ಪಶು ವೈದ್ಯಾಧಿಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಂತಹ ಕೆಲವೊಂದಿಷ್ಟು ಅಕ್ರಮಗಳು. ಡಿಮ್ಯಾಂಡ್ ಮಾಡುವಂಥದ್ದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಎಷ್ಟೋ ಕಷ್ಟಪಟ್ಟು ಹಗಲು ಇರಲಿಂದೆ ಶ್ರಮ ಹಾಕಿ ಎಕ್ಸಾಮ್ ಬರ್ದಿದ್ರಿ. ಅಂತರ್ಗತಿ ಏನಾಗಬಾರ್ದು, ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಆಗುತ್ತೆ ಅಂದರೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಈಗೇನು ಕೆಪಿಎಸ್ಸಿ ಅವ್ರನ್ನ ಸಾಹುಕಾರರನ್ನ ಅಮಾನತು ಮಾಡಿದ್ರು, ಅದೇ ರೀತಿಯಲ್ಲಿ ಇದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಒಂದು ವಿಶೇಷ ಸಮಿತಿ ಮಾಡಿ ಅಥವಾ SIT ಮಾಡಿ CID ಕೊಡಿ. ಯಾವ ಭ್ರಷ್ಟ ಅಧಿಕಾರಿ ಅಥವಾ ಆ ಸಾಹುಕಾರಿದಾರೋ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಲೇಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಇತ್ತೀಚೆಗೆ ತಾನೇ ಆ ಸಾಹುಕಾರರನ್ನ ಅಮಾನತು ಮಾಡಲಾಗಿತ್ತು. ಅದಾದ ಮೇಲೆ ನಡೆದಂಥ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಇದು. ಯಾವ ರೀತಿಯಾಗಿ ಈ ಡೀಲ್ ಕುದುರಿಸ್ತಾ ಇದ್ರು ಮತ್ತು ಜೊತೆಗೆ ಸುಮಾರು 60% ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ಹೇಳಿ? ಖಂಡಿತವಾಗ್ಲೂ ಇದು ಇತ್ತೀಚೆಗೆ ನಡೆದಂತಹ ಬೆಳವಣಿಗೆ. ಮುಖ್ಯವಾಗಿ ಕೆಪಿಎಸ್ಸಿಯಲ್ಲಿ ಮೊದಲಿಂದ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇರೋದು. ಅದನ್ನು ಕೂಡ ಹುದ್ದೆಗೆ ಕಾಸು ಕೊಡಬೇಕು, ಲಕ್ಷ ಹಣವನ್ನ ಎಣಿಸ್ಬೇಕು ಅನ್ನುವಂತಹ ಒಂದು ಏನ್ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಸಾಕ್ಷಿ ಎಂಬಂತೆ ಈಗ ಪಶು ವೈದ್ಯಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಇದು ಜನವರಿಯಲ್ಲಿ ಒಂದು ಇದಾಗುತ್ತೆ. ಇತ್ತೀಚೆಗಷ್ಟೇ ಒಂದು ಫೈನಲ್ ನೋಟಿಫಿಕೇಶನ್ ಕೂಡ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಕೂಡ ಆ ಒಂದು ರಿಸಲ್ಟ್ ಅನ್ನು ನೋಡಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಂತವರಿಗೆ ಶಾಕ್ ಆಗಿತ್ತು. ನಮ್ಮ ಹೆಸರು ಬರುತ್ತೆ ಅನ್ನೋಂತಂದವರಿಗೆ
ಸಿಗದೆ ಇರುವಂತದ್ದು. ಈಗ ಅಂತಿಮವಾಗಿ ಅದಕ್ಕೆ ಹೇಗೆ ವ್ಯವಹಾರಗಳು ಆಯ್ತು ಅನ್ನೋದರ ಸಂಪೂರ್ಣವಂತಹ ಮಾಹಿತಿಗಳನ್ನ ವಿದ್ಯಾರ್ಥಿ ಸಂಘಟನೆ ಕಾಂತರಾಜು ನೇತೃತ್ವದ ವಿದ್ಯಾರ್ಥಿ ಸಂಘಟನೆಗಳು ಈಗ ಬೆಳಕಿಗೆ ಚೆಲ್ಲಿದ್ದಾರೆ. ಅಂದ್ರೆ ಸ್ಟಿಂಗ್ ಆಪರೇಷನ್ ಮುಖಾಂತರ ಅಂತಂದ್ರೆ ಅಲ್ಲಿ ಬ್ರೋಕರ್ಸ್ ಗಳು ಯಾರಿರ್ತಾರೆ, ಮಧ್ಯವರ್ತಿಗಳು ಯಾರಿರ್ತಾರೆ, ಅದರಲ್ಲೂ ಕೂಡ ಮುಖ್ಯವಾಗಿ ಕೆಪಿಎಸ್ಸಿಯ ಮೆಂಬರ್ಸ್ ಗಳು ಹಾಗೇನೆ ಹಿಂದಿನ ಮಾಜಿ ಅಧ್ಯಕ್ಷರು ಏನಿರ್ತಾರೆ ಸಹಕಾರ ಶಿವಶಂಕರಪ್ಪ ಅವರು ಇರ್ತಾರೆ, ಅವರ ಒಂದು ಅಣತಿಯಂತೆ ಇವೆಲ್ಲವೂ ಕೂಡ ಆಯ್ತು ಅನ್ನೋಂತಹ ಗಂಭೀರವಾದಂತಹ ಆಪಾದನೆಗಳು ಬೆಳಕಿಗೆ ಬರ್ತವೆ. ಕಾರಣ ಏನಂತಂದ್ರೆ ಆ ಒಂದು ಆಡಿಯೋದಲ್ಲಿ ನಾವು ಕೇಳುವಂತದ್ದು, ಹಾಗೇನೆ ಗೂಗಲ್ ಪೇ, ಫೋನ್ ಪೇ 99,000 ಹಣವನ್ನ ಏನ್ ಅಕೌಂಟ್ಗೆ ಕೊಡ್ತಾರೆ. ಅಲ್ದೇನೆ ಈಗ 40 ಲಕ್ಷ ರೆಡಿ ಮಾಡ್ಕೊಳ್ಳಿ 80 ಲಕ್ಷ ಆಗುತ್ತೆ ಅನ್ನೋಂತ ಒಂದು ಸಂಭಾಷಣೆ ಒಂದು ಏನಿರ್ತದೆ ಅದೆಲ್ಲವನ್ನು ಕೂಡ ನೋಡಿದ್ರೆ ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತದೆ ಅನ್ನುವಂಥದ್ದು. ಸಾಕಷ್ಟು ಪರಿಶ್ರಮ ಪಟ್ಟು ಸಾಕಷ್ಟು ಕನಸನ್ನು ಕಂಡುಕೊಂಡಂತಹ ವಿದ್ಯಾರ್ಥಿಗಳಿಗೆ ಇದು ಕೂಡ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ದೇಶದಲ್ಲಿ ನೀಟ್ ಸಂಬಂಧಪಟ್ಟಂತಹ ಎಕ್ಸಾಮ್ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಆಗ್ತಾ ಇದೆ. ರಾಜಕೀಯ ಪಕ್ಷಗಳು ಅದರಲ್ಲೂ ಕೂಡ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ತಮ್ಮದೇ ಆದ ರೀತಿಯಲ್ಲಿ ದೆಹಲಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಕೆಪಿಎಸ್ಸಿಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಅನ್ನ ಬರೆದುಕೊಂಡು ರಿಸಲ್ಟ್ ಗೆ ಕಾಯ್ತಾ ಇರುವಂತವ್ರು ತಮ್ಮ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ, ಸರ್ಕಾರಿ ನೌಕರಿ ಹಿಡಿಲಿಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಪರಿಶ್ರಮವನ್ನು ಹಾಕಿರ್ತಾರೆ. ಅವರೆಲ್ಲರೂ ಕೂಡ ಈ ತರದ ಬೆಳವಣಿಗೆ ನೋಡಿ ಸಹಜವಾಗಿ ಇದು ಶಾಕ್ ಆಗುವಂತದ್ದು. ಮುಂದೆ ಕೂಡ ಸುಮಾರು 70,000 ಹೆಚ್ಚು ಏನು ನೌಕರಿ ಸಂಬಂಧಪಟ್ಟಂತಹ ಒಂದು ಅಧಿಸೂಚನೆ ಕೂಡ ಸರ್ಕಾರ ಮಾಡ್ತಾ ಇದೆ. ಅದು ಕೆಪಿಎಸ್ಸಿ ಮುಖಾಂತರನೇ ನೇಮಕಾತಿ ಪ್ರಕ್ರಿಯೆಗಳಾಗತ್ತೆ. ಅಂತಹ ಸಂದರ್ಭದಲ್ಲಿ ಈ ತರದ ಪ್ರಕರಣಗಳು ಬೆಳಕಿಗೆ ಬಂದ್ರೆ ಮುಂದೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ಲಿಕ್ಕೆ ಬರ್ತಾರ ಇಲ್ವೋ ಅನ್ನುವಂತಹ ಅನುಮಾನ ಕೂಡ ಇರುವುದು. ಸಹಜವಾಗಿ ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಗೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದನ್ನು ಕೂಡ ಕಾಂತರಾಜು ನೇತೃತ್ವದ ವಿದ್ಯಾರ್ಥಿ ಸಂಘಟನೆಗೆ ದೂರನ್ನು ಕೊಟ್ಟಿದೆ. ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಕೂಡ ಹೋಗುವಂತಹ ಮಾಹಿತಿಗಳು ಕೂಡ ಈಗ ಇರುವಂತದ್ದು. ಅಂದರೆ ಗಣೇಶ್ಗೆ ನಾವು ನೋಡ್ತಾ ಇದ್ದೀವಿ, ನೀಟ್ ಅಂತ ಬಂದಾಗ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಈಗ ಕೆಪಿಎಸ್ಸಿ ಅಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಹಾಗಾಗಿ ನೀವು ತನಿಖೆ ಮಾಡಿಸಿ, ಇದ್ರ ಬಗ್ಗೆ ಹೋರಾಟ ಮಾಡಿ, ನೀವು ಪ್ರಶ್ನೆ ಮಾಡಿ ಅಂತ ಹೇಳಿ ಸಹಜವಾಗಿ ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ. ಖಂಡಿತವಾಗ್ಲೂ ಇದು ರಾಜಕೀಯ ಸ್ವರೂಪ ಪಡ್ಕೊಳ್ಳುವಂತಹ ಪ್ರಕರಣವೇ ಆಗಿದೆ. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ನಡೆದಂತಹ ಪ್ರಕ್ರಿಯೆ ಏನೋ ಎಕ್ಸಾಮ್ಗಳಿತ್ತು, ಅದರಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿತ್ತು ಅನ್ನುವಂತಹ ಆರೋಪಗಳಿತ್ತು. ಅಲ್ಲದೆ ಈಗಾಗಲೇ ಸಹಕಾರ ಶಿವಶಂಕರಪ್ಪ ಅವರ ಮೇಲೆ ಗಂಭೀರವಾದ ಆರೋಪ ಇದೆ. ಮಕ್ಕಳಿಗೋಸ್ಕರ ಏನು ಹುದ್ದೆಗಳನ್ನ ನೀಡುವಂತಹ ಪ್ರಕ್ರಿಯೆ ಆ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಗಂಭೀರ ಆಪಾದನೆ ಇದೆ. ಹೀಗಾಗಿ ಎಲ್ಲೋ ಒಂದ್ ರೀತಿಯಲ್ಲಿ ಕೆಪಿಎಸ್ಸಿ ಬಗ್ಗೆನೆ ಒಂದ್ ರೀತಿಯಲ್ಲಿ ಅಸಮಾಧಾನ ಇರುವಂತಹ ಒಂದು ವಿಚಾರಗಳಿಗೆ ಬೆಳಕಿಗೆ ಪುಷ್ಟಿ ನೀಡುವಂತಹ ಪ್ರಕರಣ ಇದು ಅಂತಾನೆ ಹೇಳ್ಬೋದು. ಇನ್ನು ಇದನ್ನ ವಿಪಕ್ಷಗಳು ಕೂಡ ಬಿಜೆಪಿ ಅಥವಾ ಜೆಡಿಎಸ್ ಇದನ್ನ ಒಂದ್ ರೀತಿಯಲ್ಲಿ ಮುನ್ನೆಲೆಗೆ ತರುವಂತದ್ದು, ಹೋರಾಟಗಳನ್ನ ಮಾಡುವಂತದ್ದು, ರಾಜಕೀಯವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಜರಿಯುವಂತದ್ದು ಅಥವಾ ಆಪಾದನೆ ಮಾಡುವಂತಹ ಪ್ರಕ್ರಿಯೆ ಕೂಡ ಆಗ್ಬೋದು. ಎಲ್ಲೋ ಒಂದ್ ರೀತಿಯಲ್ಲಿ ಕೇಂದ್ರ ಬಿಜೆಪಿ ವಿರುದ್ಧ ಇಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗಳು ಮಾಡಿದ್ರೆ, ಹೋರಾಟಗಳನ್ನ ಮಾಡಿದ್ರೆ, ಈಗ ಕೆಪಿಎಸ್ಸಿ ಆಗ್ತಾ ಇರುವಂತಹ ಅಕ್ರಮಗಳು, ಅದರಲ್ಲೂ ಕೂಡ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಆಗ್ತಾ ಇರುವಂತಹ ಒಂದು ಅಕ್ರಮಗಳೇನಿದೆ, ಲಂಚ ಏನಿದೆ, ಲಕ್ಷ ಹಣವನ್ನ ಡಿಮ್ಯಾಂಡ್ ಮಾಡುವಂತಹ ಬ್ರೋಕರ್ಸ್ ಗಳಾಗಲಿ ಅಥವಾ ಕೆಪಿಎಸ್ಸಿ ಮೆಂಬರ್ಸ್ ಇರ್ತಾರೆ ಅಥವಾ ಮಾಜಿ ಅಧ್ಯಕ್ಷರು ಇರ್ತಾರೆ, ಅಂತವ್ರ ವಿರುದ್ಧ ಈಗ ಹೋರಾಟಗಳು ಕೂಡ ಜರುಗಬಹುದು. ಅದನ್ನು ಕೂಡ ವಿದ್ಯಾರ್ಥಿ ಸಂಘಟನೆ ಕೂಡ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಗಣಿ ಆದ್ರೂ ಕೂಡ ಅಚ್ಚರಿ ಇಲ್ಲ. ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ. ನೋಡಿ, ಈಗ ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಹಿಂದೆನೂ ಕೂಡ ಬಹಳಷ್ಟು ಅಕ್ರಮಗಳು ನಡೆದಿದೆ. ಬರೀ ಕಾಂಗ್ರೆಸ್ ಸರ್ಕಾರ ಇದ್ದಾಗಂತಲ್ಲ, ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅಕ್ರಮಗಳು ನಡೆದಂತಹ ಉದಾಹರಣೆಗಳಿದ್ದಾವೆ. ಬಟ್ ಈಗ ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತನಿಖೆ ಮಾಡಿಸ್ಬೇಕು. ಯಾಕಂದರೆ ಅಲ್ಲಿ ಪಾಪ ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರಲ್ವ. ಈಗ 80 ಲಕ್ಷ 40 ಲಕ್ಷಕ್ಕೆ ಇವರೆಲ್ಲ ಹುದ್ದೆಗಳನ್ನ ಕೊಡ್ತಾರೆ ಅಂತಂದರೆ ಅವರ ಶ್ರಮಕ್ಕೆ ಬೆಲೆ ಇರೋದಿಲ್ಲ.